ಅಯೋಧ್ಯೆಯಲ್ಲಿ ರಾಮಲಲ್ಲಾ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ರಾಮಲಲ್ಲಾ ದರ್ಶನಕ್ಕೆ ಭಕ್ತರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಬೇರೆ ಬೇರೆ ಊರುಗಳಿಂದ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಕೂಡ ಭಕ್ತರು ಆಗಮಿಸಿದ್ದಾರೆ. ರಾಮಲಲ್ಲಾ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಮೊನ್ನೆ ನಾವು ಅಯೋಧ್ಯೆಗೆ ಬಂದಿದ್ದೀವಿ, ನಿನ್ನೆ ನಮಗೆ ಅಯೋಧ್ಯೆಯಲ್ಲಿ ಅವಕಾಶ ಸಿಕ್ಕಿಲ್ಲ ರಾಮಲಲ್ಲನ ದರ್ಶನಕ್ಕೆ. ಅಯೋಧ್ಯೆಯಲ್ಲಿ ಹಾಸನದ ರಾಮ ಭಕ್ತರು ಕನ್ನಡದವರು ಕೊಟ್ಟಿರುವಂತಹ ಹೇಳಿಕೆ ಇದು. ಮೊನ್ನೆ ಬಂದಿದ್ದೇವೆ, ನಿನ್ನೆ ನಮಗೆ ದರ್ಶನ ಸಿಕ್ಕಿಲ್ಲ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ. ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ನಿನ್ನೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ಇಂದು ಅಯೋಧ್ಯೆಯಲ್ಲಿ ಪರಿಸ್ಥಿತಿ ಹೇಗಿದೆ, ಶ್ರೀರಾಮ ಕಾರಿಡಾರ್ನಲ್ಲಿ ಜನ ಹೇಗೆ ಬರ್ತಿದ್ದಾರೆ, ರಾಮ ಭಕ್ತರು ಹೇಗೆ ಬರ್ತಿದ್ದಾರೆ ಅನ್ನುವಂತಹದನ್ನ ನೋಡಬಹುದು. ಶ್ರೀರಾಮ ಕಾರಿಡಾರ್ ಏನಿದೆ, ರಾಮ ಮಂದಿರಕ್ಕೆ ನೇರವಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕನೆಕ್ಟ್ ಆಗುವಂತಹ ಕಾರಿಡಾರ್ ಇದನ್ನ ಒಡೆದು ಅಗಲೀಕರಣ ಮಾಡಿ ಒಂದು ನೇರವಾಗಿ ರಾಮ ಮಂದಿರಕ್ಕೆ ದರ್ಶನಕ್ಕೆ ಹೋಗುವಂತಹ ಭಕ್ತರಿಗೆ ಸರಾಗವಾಗಲಿ ಅನ್ನುವಂತಹ ಒಂದು ವಿಸ್ತಾರವಾಗಿ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇರಬಹುದು, ಸಾಗರೋಪಾದಿಯಲ್ಲಿ ರಾಮ ಭಕ್ತರು ರಾಮ ಮಂದಿರ ನೋಡ್ಲಿಕ್ಕೆ, ಶ್ರೀರಾಮಲಲ್ಲಾ ದರ್ಶನವನ್ನ ಪಡೆಯಲಿಕ್ಕೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಮಂದಿ ರಾಮ ಭಕ್ತರಲ್ಲಿ ಕಾದು ಕುಳಿತಿದ್ರು. ಎಷ್ಟೊತ್ತಿಗೆ ನಾವು ರಾಮ ಮಂದಿರವನ್ನ ದರ್ಶನವನ್ನ ಮಾಡ್ತೀವಿ, ಶ್ರೀರಾಮಲಲ್ಲಾ ದರ್ಶನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾದು ಕುಳಿತಿದ್ರು. ಈಗಷ್ಟೇ ರಾಮ ಮಂದಿರಕ್ಕೆ ಹೋಗಿ ಶ್ರೀರಾಮಲಲ್ಲಾ ದರ್ಶನವನ್ನ ಪಡೆದುಕೊಂಡು ಬಂದಿರತಕ್ಕಂತಹ ಕನ್ನಡಿಗರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ರಾಮ ಮಂದಿರ ದರ್ಶನ ಮಾಡ್ಕೊ ಬಂದಿ ಅನ್ನೋ ಕೇಳ್ಪಟ್ರೆ, ಎಲ್ಲಿಂದ ಬಂದಿರಿ? ನಿಮ್ದು ಯಾವರು? ಸರ್, ನಮ್ಮದು ಹಾಸನ. ನಾವು ಮೊನ್ನೆನೇ ಬಂದ್ವಿ. ಆ್ಯಕ್ಚುಲಾಗಿ ನಿನ್ನೆ ದರ್ಶನ ಇದೆ ಅಂದ್ಕೊಂಡು ನಾವು ಬಂದ್ವಿ. ಲಕ್ನೋಗೆ ಬಂದ್ವಿ. ಲಕ್ನೋವಿಂದ ಬಸ್ಸು ಟ್ರೈನು ಏನು ಹುಡ್ಕೋದು ಸಿಗಲಿಲ್ಲ ನಮಗೆ. 11 ಗಂಟೆ 12 ಗಂಟೆ 1 ಗಂಟೆ ರಾತ್ರಿ ನಮಗೇನು ಸಿಗಲಿಲ್ಲ. ಕೊನೆಗೆ 1 ಗಂಟೆಯಲ್ಲಿ ಯಾವುದೋ ಪ್ರೈವೇಟ್ ಬಸ್ಸು ನಾನು ಕರ್ಕೊಂಡು ಹೋಗ್ತೀನಿ ಅಂದ. ನಾವೇನು ಅಂದ್ಕೊಂಡ್ವಿ, ಅಯೋಧ್ಯೆಗೆ ಕರ್ಕೊಬರ್ತಾರೆ ಅಂದ್ಕೊಂಡ್ರೆ ಅಯೋಧ್ಯೆಯಿಂದ 50 ಕಿಲೋಮೀಟರ್ ಆಚೆ ನಿಲ್ಲಿಸಿದ್ರು ನಮ್ಮನ್ನ. ಅಲ್ಲಿಂದ ನಮ್ಗೇನು ಮಾಡಬೇಕು ತೋಚಲಿಲ್ಲ. ಹಂಗಾಗಿ ಅಲ್ಲಿಂದ 50 ಕಿಲೋಮೀಟ್ರು ಅಯೋಧ್ಯೆಗೆ ನಡ್ಕೊಂಡು ಬಂದಿದ್ದೀವಿ. ಅರ್ಜೆಂಟ್ ಏನು ಮಂದಿರ ನೋಡಬೇಕು ಅಂತ? ಸರ್, ರಾಮನ ಭಕ್ತರು ಸರ್ ನಾವು. ರಾಮ, ಹನುಮಂತ ಎಲ್ಲ ಭಕ್ತರು. ನಮ್ಮ ಆಸೆ ಇದು. ನಾವು ಹುಟ್ಟಿದಾಗ್ಲಿಂದ ಹೆಚ್ಚು ಕಮ್ಮಿ ಒಂದು 20-25 ಇಯರ್ಸಿಂದ ನಮ್ಮ ಆಸೆ ಇದು, ರಾಮ ಮಂದಿರ ನೋಡಬೇಕು ಅಂತ. ಹಂಗಾಗಿ ಓಪನಿಂಗ್ ದಿವಸನೇ ಬರೋಣ, ಪ್ರತಿಷ್ಠಾಪನೆನೇ ನೋಡೋಣ ಅಂತ ಬಂದಿದ್ದು. ಆ ಅವಕಾಶ ಸಿಗಲಿಲ್ಲ ನಮಗೆ. ಅಟ್ಲೀಸ್ಟ್ ಮರುದಿನ ರಾಮ ದರ್ಶನ ಆಯಿತು. ಆಯಿತು ಸರ್, ತುಂಬ ಚೆನ್ನಾಗಾಯಿತು. ನಾವು ಮಧ್ಯರಾತ್ರಿ 2:30 ಇಲ್ಲೇ ಕಾದಿ ಕುಳಿತು ಬಂದು ನಿಂತ್ಕೊಂಡು ಆಮೇಲೆ ಕೊನೆಗೆ ಮತ್ತೆ ತುಂಬ ಚೆನ್ನಾಗಿದೆ. ನೋಡಬೇಕು ಅಂದರೆ 2 ಕಣ್ಣು ಸಾಕಾಗಲ್ಲ ನೋಡಬೇಕು ಅಂದರೆ. ನೀವೆಲ್ಲಿಂದ ಬಂದ್ರಿ? ನಾವು ಹಾಸನಿಂದ ಬಂದ್ರಿ. ಹೇಗಿದೆ ಮಂದಿರ? ಶ್ರೀರಾಮಲಲ್ಲಾ ದರ್ಶನ ಆಯ್ತು? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ದರ್ಶನಗಳಾಯಿತು. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಮಂದಿರ ಹೇಗಿದೆ? ಚೆನ್ನಾಗಿದೆ. ಎಲ್ಲ ಫುಲ್ ಕ್ಲೀನಾಗಿ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಂದಿರನು. ಜಾಸ್ತಿ ಜನ ಇದ್ರ ಮಂದಿರದ ಒಳಗೆ, ಆವರಣದೊಳಗೆ? ಹೌದು, ತುಂಬ ಜನ ಇದ್ದಾರೆ. ಫುಲ್ ಕ್ರೌಡೆಡ್ ಆಗಿದೆ. ನಿಯರ್ಲಿ 5 to 6 lakhs ಜನ ಸೇರ್ಕೊಂಡಿರ್ಬೇಕು. ತುಂಬ ಚೆನ್ನಾಗಿದೆ. ಎಲ್ಲ ಪೊಲೀಸ್ ವ್ಯವಸ್ಥೆ ಹೇಗಿದೆ? ದರ್ಶನಕ್ಕೆ ಹೆಂಗೆ ವ್ಯವಸ್ಥೆ ಮಾಡಿದ್ದಾರೆ? ಎಲ್ಲ ಕ್ಲೀನಾಗಿ ಎಲ್ಲರೂ ನೋಡ್ಕೊಂಡು ಲೈನಾಗಿ ಕ್ಯೂ ಎಲ್ಲ ಬಿಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಕ್ಲೀನಾಗಿ ವ್ಯವಸ್ಥಿತ ಎಲ್ಲ ಚೆನ್ನಾಗಿದೆ. ಒಳಗೆ ಯಾವ ರೀತಿ ವ್ಯವಸ್ಥೆ ಇದೆ? ಸರ್, ಲಾಕರು 2,000 ಲಾಕರ್ ಇದೆ ನಮ್ಮ ವಸ್ತುಗಳಿಡೋಕ್ಕೆ. ಫೋನ್ ತೊಗೊಂಡೋಗಂಗಿಲ್ಲ ಅಂತಾರೆ, ಬ್ಯಾಗ್ ತೊಗೊಂಡೋಗಂಗಿಲ್ಲ ಅಂತಾರೆ. ಅಟ್ಲೀಸ್ಟ್ ಚೆಕಿಂಗ್ ಮಾಡಿ ಕಳ್ಸೋದು ವ್ಯವಸ್ಥೆ ಇಲ್ಲ. 6 ಲಕ್ಷ 7 ಲಕ್ಷ ಜನ ಬಂದಾಗ 2,000 ಲಾಕರು ಎಲ್ಲಿಂದ ಸಾಕಾಗುತ್ತೆ ಸರ್ ನಮಗೆ? ನಾವು ಅದು ತುಂಬ ಪರದಾಟ ಪಟ್ವಿ. ಆಮೇಲೆ ಕ್ಯೂ ಸಿಸ್ಟಮ್ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಈಗ ಹೊಸದಾಗಿ ಇದೇ ಫಸ್ಟ್ ಡೇ ಆದ್ದರಿಂದ ಇವರು ಈ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇದೆ. ಇದನ್ನೇ ಒಂಚೂರು ಡೆವಲಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ ಸರ್ ಇದು. ಖಂಡಿತವಾಗಿಯೂ ರಾಮ ಮಂದಿರ ನೋಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡಿಗರು 50 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬಂದು, ಅಂದರೆ ಲಕ್ನೋದಿಂದ ಹೊರಗಡೆ ನಿಲ್ಲಿಸಿದಂಥ ಅವ್ರನ್ನ ಅಲ್ಲಿಂದ ಕೂಡ ನಡ್ಕೊಂಡು ಬಂದು ರಾಮನ ದರ್ಶನವನ್ನು ಮಾಡಿದ್ದಾರೆ. ರಾಮನ ದರ್ಶನವನ್ನು ಮಾಡಿ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.